ಕರೀತಾ ಉಂಟು. ದೇವೇಂದ್ರನ ಬಿಳಿಯ ಬಣ್ಣದ ಕುದುರೆ. ಬಿಳಿಯ ಬಣ್ಣದ ಉಚ್ಚೇಶ್ವರಕ್ಕೆ ಕೆಳಗಿಳಿತಾ ಉಂಟು. ಹಾಗಾಗಿ ಆ ಕುದುರೆಯ ಬೆನ್ನನ್ನು ಏರಿ ನಾನು ಹೋಗಬೇಕೆನ್ನುವ ಹಾಗೆ ತೀರ್ಮಾನ ಮಾಡಿದ್ದೇನೆ. ನಾನು ಹೋಗ್ತೇನೆ, ನೀನನ್ನು ಮಾಡ್ತೀನಿ. ನಾನು ಕುದುರೆಯ ಬಾಳ ಇಟ್ಕೊಳ್ತೀನಿ. ಕುದುರೆ ಮತವನ್ನು ನೋಡಿದ್ರೆ ಹೌದು ಬಿದ್ದು ಮುಸುಡು ಕುಡಿಯಾಗ್ತದೆ. ಇನ್ನು ಕುಡಿಯಾಗೋದಕ್ಕೆ ಏನು ಬೇಕಲ್ಲ, ಎಲ್ಲ ಪುಡಿಯಾಗಿ ಹೋಗಿದೆ. ಎಲ್ಲ ನಿಮ್ಮಂತವ್ರು ಸೇರಿಯೇ ಪುಡಿ ಮಾಡಿಬಿಟ್ಟು ಅವರು ಚಂದ ಇರ್ತದೆ. ಏನು ಮಾಡ್ತೀನಿ? ಹಾಗಾಗಿ ತಾಡು ನಿನ್ನ ಅಪ್ಪಿ. ಯಾರ ಅಪ್ಪಿ? ನಿನ್ನ ಅಪ್ಪಿ ಇಲ್ವಾ? ನೀನು ನನ್ನನ್ನು ಅಪ್ಪಿ. ನಿನ್ನ ಅಪ್ಪಿ ಕುದುರೆ ಮೇಲೆ ಬರ್ತೇನೆ. ಅದಕ್ಕೆ ಸರಿ ಹೋಗೋಣ, ಹೋಗೋಣ. ಬೇಗ ಹೋಗಿದ್ದೇವ. ಎಲ್ಲಿಗೆ ಓಡುದು ನಾನು? ಬೇಗ ಹೋಗಿದ್ದೇವ. ಬೇಟೆಗೆ ಹೋಗುವ ಅಂತ ಹೇಳಿದ್ಯಾರು? ಅದು ನಾವೇ. ಈಗ ಬೇಡ ಅಂತ ಹೇಳ್ತಾ ಇರುವುದ್ಯಾರು? ಅದು ನಾನೇ. ಎಲ್ಲ ನಿನ್ನದೇ ಆದಂತೆ ಅಂತ ಬೇಕಲ್ಲ. ನಿನ್ನದು ಬೇಟೆ ಮಾತ್ರ ನಮಗೇನಿಲ್ಲ. ಹಾಗಿದ್ರೆ ಯಾಕೆ ಬರುವುದಿಲ್ಲ ಅಂತ ಹೇಳಿ? ನಿನ್ನಷ್ಟು ಮಿತ್ರದ್ರೋಹಿ, ನಿನ್ನಷ್ಟು ವಿಶ್ವಾಸಘಾತಕ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಕೇವಲ ಬಾಯಿ ಮಾತಿಗೆ ಹೇಳಿ ಒಪ್ಪಿಕೊಳ್ಳುವ ನಾನಲ್ಲ, ಉದಾಹರಣೆ ಸಹಿತ ಹೇಳೋಣ. ಸರಿಯಾಗಿ ನೆನಪು ಮಾಡು. ಯಾವುದನ್ನು? ನೀನು ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಹುಟ್ಟಿದ್ದಿ, ನಾನು ವಿಜಯನಾಗಿ ಆವಿರ್ಭವಿಸಿದ್ದೆ. ನೀನು ದ್ವಾಪರೆಯಲ್ಲಿ ಕೃಷ್ಣನಾಗಿ ಹುಟ್ಟಿದ್ದಿ, ನಾನು ವಿಜಯನಾಗಿ ಆವಿರ್ಭವಿಸಿದ್ದೆ. ದೊಡ್ಡ ಕಾರಣಿಕ ಪುರುಷ ಇವ, ನಾವು ಹುಟ್ಟಿದವ ಆವಿರ್ಭವಿಸಿದ್ದಂತೆ. ಆಗ ನೀನು ಕತ್ಲೆಗೋಡೆಯಲ್ಲಿ ಚಿಮಿನಿಲೆಗೆ ಹುಟ್ಟಿದ್ದಿ. ಆಗ ಮಧ್ಯಾಹ್ನದ ಸುಡುಬಿಸಿಲಲ್ಲಿ ವೈದ್ಯ ರಾಶಿ ಮೇಲೆ ನಾನು ಹುಟ್ಟಿದ್ದೆ. ಆ ಜನ್ಮದಲ್ಲಿ ನಿನಗೆ 16,008 ಮಂದಿ ಹೆಂಡತಿಯರಿದ್ರು. ನಿನ್ನಷ್ಟೇ ಪ್ರಾಯಕ್ಕೆ ಬಂದ ಹುಡುಗ ನಾನಾಗಿದ್ದೆ. ನಿನ್ನಷ್ಟೇ ಪ್ರಾಯಕ್ಕೆ ಬಂದ ಹುಡುಗ ನಾನಾಗಿದ್ದು. ನಾನು ನಿನ್ನ ಆತ್ಮೀಯ ಮಿತ್ರನಾಗಿದ್ದೆ. ನೀನು ಉಂಟಲ್ಲ, ಕೆಲವರೆಲ್ಲ ಇದ್ದಾರೆ ಎಷ್ಟೇ ಪ್ರಾಯ ಆದ್ರೂ ಕೂಡ 60 ಕಳೆದ್ರು ಹೇಳುವುದೇಗೆ ನಾನು ಕುಮಾರ ಅಂತ. ಹೌದೌದು, ಆ ವರ್ಗ ಉಂಟು. ನೀವು ರಾಜ್ಕುಮಾರ, ಉದಯ ಕುಮಾರ್ ಅವರೆಲ್ಲ ಕುಮಾರರೇ. ಈಗ ಸತ್ತ ಮೇಲೂ ಅವರು ಕುಮಾರರೇ. ಹಾಗಾಗಿ ಆ ಜನ್ಮದಲ್ಲಿ ನಿಮಗೆ 16,008 ಮಂದಿ ಹೆಂಡತಿಯರಿದ್ರು. ನಿನ್ನಷ್ಟೇ ಪ್ರಾಯಕ್ಕೆ ಬಂದ ಹುಡುಗ ನಾನು. ನಿನ್ನ ಆತ್ಮೀಯನಾಗಿ ನಿನ್ನ ಜೊತೆಯಲ್ಲಿ ಓಡಾಡ್ತಿದೆ. ಒಂದು ದಿವಸ ನನ್ನನ್ನು ಕರೆದು ಹೇಳ್ತೀಯ, ಈಗ ವಿಜಯ ನಿಮಗೆ ಇಷ್ಟು ಮಂದಿ ಹೆಂಡತಿಯರಿದ್ದಾರೆ, ಅದರಲ್ಲಿ ಒಂದು ನೀನು ತಗೊಂಡು ಕೊಟ್ಟಿದ್ಯಾ? ಆಗುವುದಿಲ್ಲ. ಬೇಡ, ಒಂದು ಅರ್ಧ ಆದ್ರೂ ಕೊಟ್ಟಿದ್ಯಾ? ಹಾಗಾದ್ದು ನಿಮಗೆ ಬೇಡ, ಒಂದು ಇಷ್ಟಾದ್ರೂ ಕೊಟ್ಟಿದ್ಯಾ? ಮಿತ್ರ, ಅಷ್ಟು ನೀವು ಒಬ್ಬನೇ ಅಭಾವ. ಎಷ್ಟು? ಅಷ್ಟು ನೀವು ಒಬ್ಬನೇ ಅಭಾವ. ಮಿತ್ರ, ಸರಿಯಾಗಿ ಆಲೋಚನೆಯನ್ನು ಮಾಡು. ಅದು ಹಣ್ಣಲ್ಲ ಹೆಣ್ಣು. ಹಣ್ಣಿಗೂ ಹೆಣ್ಣಿಗೂ ಏನು ವ್ಯತ್ಯಾಸ? ಹಣ್ಣನ್ನು ಯಾರು ಬೇಕಾದ್ರೂ, ಎಲ್ಲಿ ಬೇಕಾದ್ರೂ, ಹೇಗೆ ಬೇಕಾದ್ರೂ ಹಂಚಿ ತಿನ್ನಬಹುದು. ಹೆಣ್ಣನ್ನು ಹಂಚುವುದಕ್ಕೆ ಸಾಧ್ಯವಿಲ್ಲ. ಹೌದಾ? ಹೆಣ್ಣು ಹಣ್ಣು ಮಣ್ಣು ಅದು ಯಾವಾಗಲೂ ಒಲಿದು ಬರಬೇಕು. ಬಲವಂತವಾಗಿ ಪಡೆಯುತ್ತೇನೋ ಹಾಗೆ ಮುಂದುವರಿದ್ರೆ ಅವಸಾನ ಖಂಡಿತ. ಹೇಳಿದರೆ ಒಲಿದ ಹೆಣ್ಣು ಜೊತೆಯಲ್ಲಿದ್ದರೆ ಒಲೆ ಬಿಡವೇ ಸ್ವರ್ಗ ಅಂತ. ಮಾತ್ರವಲ್ಲ, ಹೆಣ್ಣನ್ನು ಸುಂದರವಾದಂತಹ ವೀಣೆಗೆ ಹೋಲಿಸಿದ್ದಾರೆ. ಯಾರಾದನು ಆ ವೀಣೆಯ ತಂತಿಯನ್ನು ಮಿಡ್ತಾರೋ ಅಂತವನಿಗೆ ವೀಣೆ ಎನ್ನುವುದು ಒಲಿಯುತ್ತದೆ. ಹೆಣ್ಣು ಮಕ್ಕಳ ವಿಚಾರದಲ್ಲಿ ಭಯಂಕರ ಅಭ್ಯಾಸ ಮಾಡಿದ್ಯಲ್ಲೋ, ತಿರುಗಾಟ ಮಾಡಿದ್ರಿಂದಲ್ಲೋ ಹೆಣ್ಣು ಮಕ್ಕಳ ವಿಚಾರ ಹೆಚ್ಚಿದೆ. ನನಗೆ ಈಗಲೂ ರೋಮಾಂಚನ. ಸರಿ, ಹೌದು. ಯಾಕೆ ಗೊತ್ತಿಲ್ಲ? ಯಾಕೆ? ಬೆಳಿಗಾತ ಹೆಣ್ಣು ಮಕ್ಕಳು ಎಲ್ಲರೂ ನಿನ್ನ ಮನೆ ಮುಂದೆ ಬರೋದು, ನಿನ್ನನ್ನೇ ಉಗುಳುದು ಬಿಟ್ಟರೆ ಉಗುಳುವುದರಿಂದ ಮುಖಕ್ಕೆ ಹೊಗಳುವುದು. ಹೊಗಳಿಬಿಟ್ಟು ಒಂದು ದಿವಸ ನನ್ನ ಹೆಸರಿಲ್ಲ. ಆ ಎಲ್ಲ ಪ್ರಾಯಕ್ಕೆ ಹೆಣ್ಣು ಮಕ್ಕಳಿಗೆ ಅದೇ ರಾಗ. ಏಳು ಏಳಯ್ಯ ಪುಳಿಗಿಷ್ಟ ಬೆಳ್ಳ ಬೆಳಗಾಯಿತು. ಅಪ್ಪಮ್ಮ ಹೇಳುವ ಮೊದಲು ಬೆಣ್ಣೆಯ ಮುದ್ದೆಯನ್ನು ಮೆಲ್ಲನೆ ಮೆಲ್ಲೋಡು ಕೃಷ್ಣ. ಏಳು ಏಳಯ್ಯ ಪುಳಿಗಿಷ್ಟ ನನ್ನ ಕಿಶೋರ. ಒಂದು ರೀತಿಯ ರೋಗ. ಮತ್ತೆ ಪುಳಿ ಕೃಷ್ಣ ಯಾರು? ಯಾರು ಅದು ಪುಳಿಗಿಷ್ಟ ಹೇಳುದು ಶ್ರೀಕೃಷ್ಣ ಅಂತೇಳಿ. ಬೆಳಿಗ್ಗೆ ಅಪ್ಪಮ್ಮನಿಗೆ ಗೊತ್ತಾಗಲಾಗ ಮನೆಯಿಂದ ಬೆಳಿಗ್ಗೆ ಮೆಲ್ಲ ಎದ್ದು ಬರುದಲ್ವಾ, ಬಾಯಿ ನೀರಾಕಡೆ ಹುಳಿ ಬಂದಿರ್ತದೆ. ಶ್ರೀಕೃಷ್ಣ ಹೋಗಿ ಪುಳಿಗಿಷ್ಟ ಆಗುವುದು. ಮತ್ತೆ ನಂದು ಕಿವಿ, ನಂದು ಕಿಶೋರ. ಅದು ರೋಗ. ನಂದ ಕಿಶೋರ ಅಂತ. ಈಗ ಹಳೆ ಮುದುಕಿಯರಿಗೂ ಅದೇ ರೋಗ. ಮಿತ್ರ, ಮುದುಕಿಯರಿಗೆ ಹಳೆ ಮುದುಕಿಯರಂತ ಇದ್ದಾರೆ. ಊಟಪ್ಪ ಅದು ಹೇಗಪ್ಪ? 55 ದಾಟಿತು ಅವರೆಲ್ಲ ಹಳೇ ಮುದುಕಿಯರು. 55 40 ಒಳಗಿನವರೆಲ್ಲ ಹೊಸ ಮುದುಕಿಯರು. ಒಳ್ಳೆ ಅನುಭವ. ಅವರನ್ನು ವಿಂಗಡಣೆ ಮಾಡ್ತಾ ಇದ್ದೇನೆ ನಾನು. ಅವರಿಗೆ ಅದೇ ರೋಗ. ಏಳು ಏಳಯ್ಯ ಶ್ರೀಕೃಷ್ಣ ಬೆಳ್ಳ ಬೆಳಗಾಯಿತು. ಮಮ್ಮಿ ಯಜಮಾನು ಹೇಳುವ ಮೊದಲು ಹಳೆ ಬಾಯಿಗೊಂದು ಪಟಕ್ಕ ಹುಮ್ಮ ಕೊಟ್ಟು ಹೋಗಲ್ಲ. ಏಳು ಏಳಯ್ಯ ಶ್ರೀಕೃಷ್ಣ ಬಸ್ಕು 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 ಶ್ರೀನಾರಾಯಣ. ಶ್ರೀಮನ್ನಾರಾಯಣ ಏನು ಹಾಗೆ ಪುಣ್ಯಾತ್ಮ. ಒಂದೇ ಒಂದು ಹಲ್ಲಿಲ್ಲ, ಕೋಡ್ಬಾಯ ಅಲ್ವಾ? ಶ್ರೀಮನ್ನಾರಾಯಣಗೆ ಶ್ರೀನಾರಾಯಣ ಬಸ್ಕು ಬಸ್ಕು ಖಂಡಿತ. ಮಿತ್ರ, ಈ ತಿರುಗಾಟದಲ್ಲಿ ಸರಿಯಾಗಿ ಆಲೋಚನೆ ಮಾಡು. ಸರಿ, ಇದು ಮೃಗ ಬೇಟೆಯಲ್ಲ, ಅಲ್ಲ
ನಡಿಬೇಕು. ಹೌದು. ಈ ತಿರುಗಾಟದಲ್ಲಿ ಅಷ್ಟು ಮಂದಿ ಹೆಣ್ಣು ಮಕ್ಕಳು ಸಿಕ್ಕಿದ್ರೆ ಸಿಕ್ಕಿದೆ 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 ಸಿಕ್ಕಿದ್ರೆ ನಿನಗೆ ಅಷ್ಟು ಮಂದಿ ಒಬ್ಬ ಸುಧಾರಿಸಲು ಹೇಳಿ ನಾನಿದ್ದೇನಲ್ಲ. ಈಗ ದೇವತ್ವದ ನೆಲೆಯಲ್ಲಿ ವಿಶ್ವಾಸ